ಇನ್ನು ವೃದ್ಧೆ ಚಿನ್ನದ ಸರವನ್ನ ಎಗರಿಸಿ ಖತರ್ನಾಕ್ ಕಳ್ಳಿಯರು ಎಸ್ಕೇಪ್ ಆಗಿದ್ದಾರೆ. ಉಡುಪಿ ಜಿಲ್ಲೆಯ ಹೆಜಮಾಡಿ ಗರಡಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಶ್ರೀ ಬ್ರಹ್ಮ ಬೈದರ್ಖಳ್ ಗರಡಿ ನೇಮೋತ್ಸವದ ವೇಳೆ ಕೈ ಚಳಕವನ್ನು ತೋರಿಸಲಾಗಿದೆ. ಹೆಜಮಾಡಿ ನಿವಾಸಿ ಕಮಲಾ ಎಂಬುವವರ ಕುತ್ತಿಗೆಯಲ್ಲಿರುವಂತಹ ಸರ 3 ಕಳ್ಳಿಯರ ಕರ ಮತ್ತು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಪೂಜೆಯ ವೇಳೆ ವೃದ್ಧೆಯನ್ನ ಸುತ್ತುವರಿತಾರೆ ಆ ಕಳ್ಳಿಯರು. ಅದಾದ ಮೇಲೆ ಗಂಟೆ ಹೊಡೆಯುವಂತಹ ರೀತಿಯಲ್ಲಿ ಏಕಾಏಕಿ ಆ ಚಿನ್ನದ ಸರವನ್ನ ಎಸ್ಕೇಪ್ ಮಾಡ್ತಾರೆ. ಬರೋಬ್ಬರಿ 2 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಸರ ಅದು. ನೀವು ಆ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಆ ವೃದ್ಧೆ ಮಿಡ್ಲಲ್ಲಿ ನಿಂತ್ಕೊಳ್ತಾರೆ. ಅದಾದ್ಮೇಲೆ 3 ಯಾವ ರೀತಿಯಾಗಿ ಎಷ್ಟು ಸ್ಪೀಡ್ ಆಗಿ ಚಿನ್ನದ ಸರವನ್ನ ಎತ್ಕೊಳ್ತಾರೆ ಅಂದ್ರೆ ಆ ವೃದ್ಧೆಗೇನಂದ್ರೆ ಅನುಮಾನ ಬರದೇ ಇರೋ ರೀತಿಯಲ್ಲಿ ಏನಂದ್ರೆ ನಡ್ಕೊಳ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಕೈ ಹಾಕಿನಂದ್ರೆ ಆ ಸರವನ್ನ ತೆಗಿತಾ ಇದ್ದಾಳೆ ಹಿಂದ್ಗಡೆ ಇರುವಂತಹ ಲೇಡಿ. ಮುಂದ್ಗಡೆ ಅದೇ ಅವ್ರ ಪಕ್ಕದಲ್ಲಿರುವಂತಹ ಇನ್ನೊಂದು ಲೇಡಿ ಇದ್ದಾಳೆ, ಅವಳು ಸಹಿತ ಕಳ್ಳಿನೇ. ಯಾರಿಗೂ ಕಾಣಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಅಕ್ಕಪಕ್ಕದಲ್ಲಿ ನಿಂತ್ಕೊಂಡು ಒಟ್ಟು 3 ಜನ ನೋಡಿ ಯಾವ ರೀತಿಯಾಗಿ ಫುಲ್ ಡೀಸೆಂಟ್ ಆಗಿ ಡ್ರೆಸ್ ಅನ್ನ ಮಾಡ್ಕೊಂಡು ಸೀರೆ ಹಾಕೊಂಡು ಹೈಫೈ ಅನ್ನೋ ರೀತಿಯಲ್ಲಿ ಫೀಲ್ ಮಾಡಿಸಿ ಯಾರಿಗೂ ಅನುಮಾನ ಬರಬಾರ್ದು ಅಂತ ಹೇಳಿ ತಲೆಯಲ್ಲಿ ಮಲ್ಲಿಗೆ ಹೂಗಳೇನು, ಅದಾದ್ಮೇಲೆ ಅವರ ಸೀರೆಗಳೇನು, ಆದ್ರೆ ಮಾಡುವಂತಹ ಕೆಲಸ ಮಾತ್ರ ಕಳ್ಳತನ.